ಇಂದು ನಾವು ಕೇರಳ ಹಾಗೂ ರಾಷ್ಟ್ರೀಯ ರಾಜಕಾರಣದ ಬೆಳವಣಿಗೆಯನ್ನು ಹಗುರವಾಗಿ ನೋಡುತ್ತಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮತ್ತು ಕ್ಯಾಥೋಲಿಕ್ ಚರ್ಚ್ ನಡುವೆ ನಿರ್ಮಾಣವಾಗುತ್ತಿರುವ ಅಚ್ಚರಿಕೂಟ ಕಲ್ಪನೆ ಮಾಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯ ಕ್ರಿಸ್ಮಸ್ ಸಮಾರಂಭದಲ್ಲಿ ಕ್ಯಾಥೋಲಿಕ್ ಬಿಷಪ್ರ ಒಟ್ಟಿಗೆ ನಿಂತಿರುವ ದೃಶ್ಯ ಹಾಗೂ ಕೇರಳದ ಬಿಜೆಪಿ ನಾಯಕರು ಹಬ್ಬದ ಸಮಯದಲ್ಲಿ ಚರ್ಚ್ಗಳನ್ನು ಭೇಟಿಯಾಗಿ ಪ್ರೀತಿಯ ಸಂದೇಶ ಹರಡುವ ದೃಶ್ಯ. ಇದು ಕೇವಲ ಹಬ್ಬದ ಋತು ತಿರುವಲ್ಲಿದು. 2026ರ ವಿಧಾನಸಭಾ ಚುನಾವಣೆ ಮುನ್ನ ಕೇರಳದ ರಾಜಕೀಯ ನಕ್ಷೆಯನ್ನು ಬದಲಾಯಿಸಲು ಉದ್ದೇಶಿತ ಚತುರ ನಡಿಗೆ ಈ ಕತೆಗೆ ನಾಂದಿ ನೀಡಿದ ಕ್ಷಣವೇ 2024ರ ಡಿಸೆಂಬರ್ 24ರಂದು ನಡೆದಿದೆ. ಮೋದಿ ಅವರು ನವದೆಹಲಿಯ ಕ್ಯಾಥೋಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಕೇಂದ್ರದ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಭಾರತದಲ್ಲಿನ ಯಾವುದೇ ಪ್ರಧಾನಮಂತ್ರಿ ಮೊಟ್ಟಮೊದಲು ಮಾಡಿದ ಹೆಜ್ಜೆ. ಇದು ಕೇವಲ ಛಾಯಾಚಿತ್ರ ಅಲ್ಲ, ಇದು ಕ್ರೈಸ್ತ ಸಮುದಾಯದ ಉನ್ನತ ಮಟ್ಟದ ಹಸ್ತಚಾಲನೆ. ಮೋದಿ ಅವರು ಏಕತೆ ಮತ್ತು ಸಹೋದರತ್ವದ ಸಂದೇಶ ನೀಡಿದ್ದಾರೆ. ಈ ನಡುವೆ ಕೇರಳದಲ್ಲಿ ಬಿಜೆಪಿ ಸ್ನೇಹ ಯಾತ್ರೆ ಏನೆಂದರೆ ಪ್ರೀತಿಯ ಪ್ರವಾಸ ಆರಂಭಿಸಿತು. ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಚರ್ಚು ಬಾಗಿಲು ಬಡಿದರು. ಬಿಷಪ್ ಮಂದಿಯನ್ನು ಭೇಟಿ ಮಾಡಿದರು. ಕ್ರಿಸ್ಮಸ್ ಶುಭಾಶಯ ಹಂಚಿದವರು. ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮುಂಚೂಣಿಯಲ್ಲಿ ಇರುವವರು. ಪಾಲಕ್ಕಾಡಿನಲ್ಲಿ ವಿಎಚ್ಪಿ ಸದಸ್ಯರು ಶಾಲಾ ಕ್ರಿಸ್ಮಸ್ ಆಚರಣೆಗೆ ತೊಂದರೆ ನೀಡಿದಾಗ ಸುರೇಂದ್ರನ್ ಅದನ್ನು ಸಾಫಲ್ಯ ಹಾನಿಗಿರುವ ಸಡಿಲ ಸಂಚುವ ಎಂದು ಕರೆದು ಕಠಿಣ ಕ್ರಮದ ಭರವಸೆ ನೀಡಿದರು. ಹಿಂದಿನ ವರ್ಷ ಪಾದ್ರಿಗಳನ್ನು ಅವಮಾನಿಸಿದ ಸ್ಥಳೀಯ ನಾಯಕರನ್ನು ಪಕ್ಷದಿಂದ ತೆಗೆದುಹಾಕಿದ ಉದಾಹರಣೆ ಇದಕ್ಕೆ ಸಾಕ್ಷಿ. ಇದಕ್ಕೆ ಪ್ರತಿಯಾಗಿ ಚರ್ಚ್ ಕೂಡ ಸ್ಪಂದಿಸುತ್ತಿದೆ. ಮೋದಿ ಅವರು 3ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಜುಲೈ 2024ರಲ್ಲಿ ಆರ್ಚ್ ಬಿಷಪ್ ಆಂಡ್ರ್ಯೂಸ್ ತಜತ್ ನೇತೃತ್ವದ ಸಿಬಿಸಿಐ ಪ್ರತಿನಿಧಿ ಮಂಡಳಿ ಅವರನ್ನು ಭೇಟಿ ಮಾಡಿತು. ಅವರು ಮಣಿಪುರ ಹಿಂಸೆಯಂತಹ ಗಂಭೀರ ವಿಷಯಗಳನ್ನು ಉಲ್ಲೇಖಿಸಿದರು. ಜೊತೆಗೆ ಭಾರತದ ಅಭಿವೃದ್ಧಿಗೆ ಚರ್ಚ್ನ ಸಂಪೂರ್ಣ ಬೆಂಬಲವಿದೆ ಎಂಬ ಭರವಸೆ ನೀಡಿದರು. ಶಿಕ್ಷಣ, ಆರೋಗ್ಯ, ಕಲ್ಯಾಣ ಕ್ಷೇತ್ರಗಳಲ್ಲಿ ಚರ್ಚ್ ತನ್ನ ಶಾಲೆಗಳು, ಆಸ್ಪತ್ರೆಗಳು, ಹಿತಸಂಸ್ಥೆಗಳ ಮೂಲಕ ಸರ್ಕಾರದ ಜೊತೆಗೆ ಸಹಕಾರ ನೀಡಲು ಸಿದ್ಧವಿದೆ ಎಂದು ಹೇಳಿದರು. ಪೋಪ್ ಫ್ರಾನ್ಸಿಸ್ ಅವರ ಭಾರತ ಪ್ರವಾಸಕ್ಕೆ ಸಹಕಾರ ನೀಡುವ ಭರವಸೆ ಮೋದಿ ನೀಡಿದರು. ಕೇರಳದ ಹಿರಿಯ ಪಾದ್ರಿಯೊಬ್ಬರ ಮಾತಿನಲ್ಲಿ ಹೇಳಬೇಕಾದರೆ ಈ ಮಟ್ಟದ ಆತ್ಮೀಯತೆ ಹಿಂದೂ ರಾಷ್ಟ್ರವಾದಿ ಸರ್ಕಾರ ಹಾಗೂ ಚರ್ಚ್ ನಡುವೆ ಮೊಟ್ಟಮೊದಲು ಕಾಣಿಸುತ್ತಿದೆ. 2026ರ ಕೇರಳ ವಿಧಾನಸಭಾ ಚುನಾವಣೆ 2021ರಲ್ಲಿ ಯಾವುದೇ ಸ್ಥಾನವಿಲ್ಲದ ಬಿಜೆಪಿ 2016ರಲ್ಲಿ ಕೇವಲ 1 ಸ್ಥಾನ ಗೆದ್ದ ಪಕ್ಷ ಇದೀಗ ಕ್ರೈಸ್ತ ಮತದಾರರನ್ನು ನೆಚ್ಚಿ ಭವಿಷ್ಯ ಕಟ್ಟಲು ತಯಾರಿ ನಡೆಸುತ್ತಿದೆ. ಸಮುದ್ರ ತೀರ ಹಾಗೂ ಪರ್ವತ ಪ್ರದೇಶದ ಲ್ಯಾಟಿನ್ ಮತ್ತು ಸೈರೋ ಮಲಬಾರ್ ಕ್ರೈಸ್ತ ಸಮುದಾಯಗಳು ಪ್ರಮುಖ ಮತ ಬ್ಯಾಂಕು ಮತ್ತು ಅವರು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನಿಂದ ಸ್ವಲ್ಪ ಭಾಗವನ್ನಾದರೂ ಬಿಜೆಪಿ ಕಡೆ ತಿರುಗಿಸಿದರೆ ಕಠಿಣ ಸವಾಲಿನ ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯ. 2024ರ ತ್ರಿಶೂರ್ ಲೋಕಸಭಾ ಗೆಲುವು ಈ ಬದಲಾವಣೆಗೆ ಸೂಚನೆ ನೀಡಿತು. ಬಿಜೆಪಿಯ ತಂತ್ರ ಏನು? ಹಿಂದೂ ಮತವನ್ನು ಸಿಂಧು ಮಾಡಿ ಅದಕ್ಕೆ ಕ್ರೈಸ್ತ ಬೆಂಬಲದ ತುಂಡು ಸೇರಿಸಿ. ವಕ್ಫ್ ಬಿಲ್ ವಿಷಯದಲ್ಲಿ ಬಿಜೆಪಿಯ ಕಾರ್ಯಪಟುತೆ ಇದಕ್ಕೆ ಒಂದು ಪರೀಕ್ಷೆಯಾಗಿದೆ. ಅವರು ಕ್ರೈಸ್ತರ ಭೂ ಹಕ್ಕುಗಳ ಪರವಾಗಿ ನಿಂತರು. ಕಾಂಗ್ರೆಸ್ ಹಾಗೂ ಎಲ್ಡಿಎಫ್ ಅನ್ನು ಅತಿಕ್ರಮಣಕಾರ ಮೈನಾರಿಟಿ ಪ್ರೀತಿಕರ ಎಂದು ಬಣ್ಣಿಸಿದರು. ಇದು ಕಾರ್ಯಸಾಧಕವಾಯಿತು. ಆದರೆ ಮಧ್ಯಪ್ರದೇಶದಲ್ಲಿ ಪಾದ್ರಿಯೊಬ್ಬರ ಮೇಲೆ ಹಲ್ಲೆ ಮತ್ತು ಆರ್ಗನೈಸರ್ ಪತ್ರಿಕೆ ಉಗ್ರ ಲೇಖನ ವಿರೋಧ ಪಕ್ಷಗಳಿ ಪಾದ್ರಿಗಳು ಸೇರಿ ಬಿಚ್ಚಲ ಪತ್ರ ಬರೆಯುತ್ತಾರೆ. ಬಿಜೆಪಿ ಉದ್ದೇಶಗಳ ಬಗ್ಗೆ ಚರ್ಚೆ ಕಣ್ಣು ಮುಚ್ಚಬಾರದು ಎಂಬ ಎಚ್ಚರಿಕೆ. ಆದರೂ ಬಿಜೆಪಿ ತನ್ನ ನಡಿಗೆ ಹಿಮ್ಮೆಟ್ಟಿಸಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮೋದಿಯ ಭರವಸೆ ಎಂದು ಸಾರುತ್ತಿದ್ದಾರೆ. ಪದವೀಧರ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಚರ್ಚ್ ರಕ್ಷಣೆ, ಎಲ್ಲಾ ಕೆಲಸಗಳಲ್ಲಿ ಪಾನಿ ಮೇರ್ವೆ. ಛತ್ತೀಸ್ಗಢದಲ್ಲಿ, ಉತ್ತರ ಪ್ರದೇಶದಲ್ಲಿ ಚರ್ಚ್ ಮೇಲೆ ದಾಳಿ, ಪಾದ್ರಿಗಳ ಮೇಲೆ ದೌರ್ಜನ್ಯಗಳೆಲ್ಲ ಕೇರಳದ ಪಾದ್ರಿ ಮಂಡಳಿಗೆ ಆತಂಕ ಉಂಟು ಮಾಡಿವೆ. ಮೋದಿ ಜತೆಗೆದ ಭೇಟಿಯಲ್ಲಿ ಅವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಉಲ್ಲೇಖಿಸಿದರು. ಉತ್ತರ ಭಾರತದ ಪಾದ್ರಿಗಳು ಮಕ್ಕಳಿಗೆ ಶಾಲೆಗಳ ರಕ್ಷಣೆ ಬಗ್ಗೆ ಆತಂಕ ಹೊಂದಿದ್ದಾರೆ. ಮೋದಿ ಅವರು ಸಿಬಿಸಿಐ ಕಾರ್ಯಕ್ರಮದಲ್ಲಿ ಸಮಾನತೆ ಬಗ್ಗೆ ಮಾತನಾಡಿದರು. ಚರ್ಚ್ ಗಮನದಿಂದ ನೋಡುತ್ತಿದೆ ಮತ್ತು ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಅವರು ಚೆನ್ನಾಗಿ ಹೇಳಿದರು. ವೈದ್ಯಕೀಯ ಕಲ್ಯಾಣ ಯೋಜನೆಗಳಲ್ಲಿ ಸಹಕಾರ ನೀಡಲಾಗುತ್ತೆ, ಆದರೆ ಧರ್ಮಪಾಲನೆ ಹಾಗೂ ಬಡವರ ಸೇವೆಗೆ ಅಡ್ಡಿಯಾಗದಿರಬೇಕು ಎಂಬ ನಿರೀಕ್ಷೆ ಇದೆ. ಬಿಜೆಪಿಗೆ ಇದು ಯಾಕೆ ತಳಮಟ್ಟದ ಉತ್ಸಾಹದ ವಿಷಯವಾಗಿದೆ? ಕ್ಯಾಥೋಲಿಕ್ ಚರ್ಚ್ 4 ಶಾಲೆಗಳು, 100 ಆಸ್ಪತ್ರೆಗಳನ್ನು ನಿರ್ವಹಿಸುತ್ತಿದೆ. ಇದರಿಂದಾಗಿ ಸರ್ಕಾರದ ಯೋಜನೆಗಳಿಗೆ, ವಿಶೇಷವಾಗಿ ಆಯುಷ್ಮಾನ್ ಭಾರತ, ಬೇಟಿ ಬಚಾವೋ ಬೇಟಿ ಪಡಾವೋ ಹೀಗೆ ಹಲವಾರು ಯೋಜನೆಗಳಿಗೆ ಸಹಕಾರ ಸಿಗಬಹುದು. ಮೋದಿ ಅವರು
ಫಾದರ್ ಅಲೆಕ್ಸಿಸ್ ಪ್ರೇಮ್ ಕುಮಾರ್ ಅವರನ್ನು ಅಫ್ಘಾನಿಸ್ತಾನದಿಂದ ರಕ್ಷಿಸಿದ ಘಟನೆಯನ್ನು ಉದಾಹರಿಸಿ ಸರ್ಕಾರದ ಮಾನವೀಯ ಮುಖವನ್ನು ತೋರಿಸಲು ಪ್ರಯತ್ನಿಸಿದ್ದಾರೆ. ಚರ್ಚ್ ಸಹ ಆ ಪರಿಗಣನೆಯಿಂದ ಖುಷಿಯಲ್ಲಿದೆ. ಇದು ಸರ್ಕಾರ ಮತ್ತು ಚರ್ಚ್ ಎರಡಕ್ಕೂ ಲಾಭದಾಯಕ ಸಂಬಂಧವಾಗಬಹುದು. ಆದರೆ ಚರ್ಚ್ ಎಚ್ಚರಿಕೆಯಿಂದ ನಡೆಯುತ್ತಿದೆ. ವಿದೇಶಿ ಕೊಡುಗೆ, ನಿಯಂತ್ರಣ ನಿಯಮಗಳು, ಶಾಲಾ ಸ್ವಾಯತ್ತತೆ ಮುಂತಾದ ವಿಷಯಗಳು ಅವರು ಯಾವತ್ತೇ ಬದ್ಧತೆಯನ್ನ ಧರ್ಮ ಸ್ವಾತಂತ್ರ್ಯಕ್ಕಾಗಿ ತ್ಯಜಿಸಲು ಬಯಸುವುದಿಲ್ಲ. ಕೇರಳದ ಪಾದ್ರಿಗಳು ಬಹುಸಂಸ್ಕೃತಿಕತೆಗಾಗಿ ಬಿಜೆಪಿ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಬಿಜೆಪಿ ತನ್ನ ಅಲ್ಪಸಂಖ್ಯಾತ ವಿರೋಧಿ ಛಾಯ ತೆಗೆದುಹಾಕಲು ಕೇರಳವನ್ನ ಮಾದರಿಯಾಗಿ ಬಳಸಲು ಯತ್ನಿಸುತ್ತಿದೆ. ದೇಶದಾದ್ಯಂತ ಕ್ರೈಸ್ತ ಸಮುದಾಯದತ್ತ ಪೆರಳುವ ಮಾರ್ಗವನ್ನು ತೆರೆಯಬಹುದು. ಹೀಗಾಗಿ ಮುಂದೇನು ಈ ಚರ್ಚ್ ಬಿಜೆಪಿ ಬದಲಾಗುತ್ತಿರುವ ಸಂಬಂಧವು ಕೇರಳದ ರಾಜಕಾರಣಕ್ಕೆ ಹೊಸ ಪ್ರತಿರೂಪ ಕೊಟ್ಟಿದೆ. ಯುಡಿಎಫ್, ಎಲ್ಡಿಎಫ್ ಪಕ್ಷಗಳು ಕ್ರೈಸ್ತ ಮತಗಳನ್ನು ಈಗ ಖಚಿತವಲ್ಲ ಎಂದು ತಿಳಿಯಬೇಕಾಗಿದೆ. ಚುನಾವಣೆಯಲ್ಲಿ ಬಿಜೆಪಿ ಮೊದಲ ಬಾರಿಗೆ ಕೆಲವು ಸ್ಥಾನ ಗೆಲ್ಲಬಹುದಿನ್ನ. ಕೇರಳದಲ್ಲಿಯೇ ಚರ್ಚ್ ಮೇಲೆ ಏನೇನಾದರೂ ಹಲ್ಲೆ ನಡೆದರೆ ಈ ನಂಬಿಕೆ ಸಂಪೂರ್ಣವಾಗಿ ಹಾಳಾಗಬಹುದು. ಎಲ್ಲ ಕ್ರೈಸ್ತರು ಬಿಜೆಪಿ ತಿರುಗುತ್ತಿದ್ದಾರೆ ಎಂಬುದಿಲ್ಲ. ಅನೇಕರಿಗೆ ಇನ್ನೂ ಕಾಂಗ್ರೆಸ್ನ ಪಾರದರ್ಶಕ ಮೈತ್ರಿಗಳು ವಿಶ್ವಾಸಾರ್ಹ. ಫಾದರ್ ಜೇಕಬ್ ಪಲಕಪ್ಪಿಲಿ ಅವರ ಮಾತಿನಲ್ಲಿ ಚರ್ಚ್ ವಿಷಯಾಧಾರಿತ ಹಿತಾಸಕ್ತಿ ಹೊಂದಿದೆ